ಆದರೂ ಬಡಿ ಮಗ ಟೈಮೇ ಕೊಡಲಿಲ್ಲ. ಸ್ಟಾರ್ಟ್ ಆಯಿತು. ಮೇ ಬಿ 4 ರೌಂಡ್ ಓಡಿದಾದ್ಮೇಲೆ ನೋಡಿ ತುಂಬ ಜನ ಇಲ್ಲೇ ಮಾಡ್ತೀರಾ. ಈ ಟರ್ನಲ್ಲಿ ಸ್ವಲ್ಪ ದೂರ ಓಡಿ ಪರವಾಗಿಲ್ಲ, ಬೀಳಕ್ಕೆ ಹೋಗಬೇಡಿ. ಈ ಗ್ರೌಂಡ್ 4 ಓಡಿಬಿಟ್ಟು ನೋಡಿ ಇಲ್ಲಿಂದ ಸ್ಟಾರ್ಟ್ ಆಗಿದೆ. 4 ಓಡಿಬಿಟ್ಟು ಇಲ್ಲಿಗೆ 5ನೇದು ಕ್ಲೋಸ್ ಮಾಡಬೇಕು ನೋಡಿ. ವಿತೌಟ್ ಶೂ ಓಡಿ ಅವರೇ ಬಿತ್ತಿಸಿದ್ದಾರೆ ಶೂನ. ನಿಮ್ಮ ಕಷ್ಟ ಓಡ್ತೀನಿ ಅಂತಂದರೆ ಹಾಕೊಂಡು ಓಡ್ಬೋದು. ನೋಡ್ತಾ ಇರ್ಬೋದು ಚೆನ್ನಾಗಿ ಓಡ್ತಿದ್ದಾರೆ, ಏನೂ ತೊಂದರೆ ಇಲ್ಲ. ಟರ್ನಿಂಗಲ್ಲಿ ಹುಷಾರಾಗಿರಿ, ಜಾಸ್ತಿ ಕಾರ್ನರಿಗೆ ಓಡೋಕೆ ಹೋಗ್ಬೇಡಿ. ನೋಡಿ ಕಾರ್ನರೆಲ್ಲ ಹುಡುಕ್ತಿದ್ದಾರೆ, ಸುಮ್ಮನೆ ತಿಕ್ತಿದ್ದಾರೆ ಹುಡುಗರೆಲ್ಲ. ಹೊರಗಡೆ ಓಡಿ ಏನಾಗಲ್ಲ. ಒಂದು 10 ಮೀಟ್ರ್ ಇಲ್ಲಿ ಇಂಥ ಈ ಕಾರ್ನರಿಗೆ ಬಂದಾಗ ಸ್ವಲ್ಪ ದೂರ ಓಡಿ. ಈಗ ನೋಡಿ ಆ ಹುಡುಗ ಆರಾಮಾಗಿ ಎಷ್ಟು ದೂರ ಓಡ್ತಿದ್ದಾನೆ. ಸುಮ್ಮನೆ ನೀವು ಅದನ್ನ ಹಿಡ್ಕೊಂಡು ಓಡ್ತಾ ಇದ್ದಾರೆ ಕಂಬಿನ. ಸೆಕೆಂಡ್ ರೌಂಡ್ ಸ್ಟಾರ್ಟ್ ಆಯಿತು. ಆ್ಯಕ್ಚುಲಿ ಗ್ರೌಂಡ್ ಬಂದುಬಿಟ್ಟು 340 ಮೀಟ್ರ್ ಇದೆ. ನೋಡ್ತಾರೆ ಹುಡುಗ. ಈಗ ಇಲ್ಲಿಗೆ ಮುಗೀತು. ಹುಡುಗ ಫುಲ್ ಗ್ಯಾಪ್ ಕೊಡ್ತಿದ್ದಾನೆ. ಈಗ ಡೌನ್ ಆಯಿತು. ಇದೇ ತಪ್ಪು ಮಾಡಬಾರ್ದು ಅಂತ ಹೇಳೋದು. ಸ್ಟಾರ್ಟಿಂಗಲ್ಲಿ ತುಂಬ ಗ್ಯಾಪ್ ಕೊಟ್ಟ ಹುಡುಗ. ನೋಡಿ ಹುಡುಗರೆಲ್ಲ ತುಂಬ ಲೇಸಾಗಿ ಓಡ್ತಿದ್ದಾರೆ. ಸೊ ಕಾರ್ನರಲ್ಲಿ ಲೆಂತ್ ಹೊರಗಡೆ ಬನ್ನಿ, ಏನು ತೊಂದರೆ ಇಲ್ಲ. ಯಾಕೆ ಅದ್ರ ಮುಂದೆ ಹೋಗಿ ಸಿಗಾಕೊಂತೀರ ಅಲ್ಲಿ. ನೋಡ್ರಿ 50 ಮೀಟ್ರ್ ಏನು ದೂರ ಆಗಲ್ಲ, ಎಲ್ಲರೂ ಅಲ್ಲಿ ಟಚ್ ಮಾಡ್ಕೊಂಡು ಹೋಗ್ತಿದ್ರೆ. ನೋಡಿ ಚೆನ್ನಾಗಿ ಓಡ್ತಿದ್ರ. ಇವರು ಟ್ರಯಲ್ ನೋಡೋಕೆ ಬಂದಾರ ಗ್ರೌಂಡ್ ಹಿಂದೆ ಲಾಸ್ಟ್ 3 ಜನ ಸುಸ್ತಾಗಿ ಪ್ರಾಕ್ಟೀಸ್ ಇಲ್ದೆಲ್ಲ ಬರಬಾರ್ದು. ನೋಡಿ ಈ ಥರ ನಿಮ್ಮ ಕೈಲಿ ಆಗ್ತೀನಿ ಅಂದರೆ ಆ ಥರ ಅಟೆಂಡ್ ಮಾಡೋಕೆ ಹೋಗಬೇಡಿ. ಅದೊಂಥರ ಆರ್ಮಿ ಜಾಬಿಗೆ ಇದು ಮಾಡ್ದಂಗೆ ಆಗುತ್ತೆ. ಸೊ ಪ್ರಾಕ್ಟೀಸ್ ಮಾಡಿ 4 ರೌಂಡ್ ಕಂಪ್ಲೀಟ್ ಮಾಡಿ. ಈ ಥರ ಒಂದೇ ರೌಂಡಿಗೆ ಸುಸ್ತಾಗಿ ಒಳಗಡೆ ಬರೋದು ತಪ್ಪು ಅನಿಸುತ್ತೆ. ನೀವು ಆಗ್ತಿರೋ ಬಿಡ್ತಿರೋ ಗೊತ್ತಿಲ್ಲ. ಸೊ ನನ್ನ ಪ್ರಕಾರ 4 ರೌಂಡ್ ಕಂಪ್ಲೀಟ್ ಮಾಡಬೇಕು. ನೋಡಿ ಫಸ್ಟ್ ಯಾವತ್ತಿಗೆ ಹೇಳ್ತೀನಿ, ಜಾಸ್ತಿ ಇದ್ರಲ್ಲಿ ನೋಡಿದ್ರೆ ಯಾವ ರೀತಿ ಅವ್ನು ಡೌನ್ ಆಗ್ತಿದೆ ನೋಡಿ. ಹುಡುಗ ಎಲ್ಲ ಹಿಂದೆ ಹೋಗ್ತಿದ್ದಾನೆ. ಇಲ್ಲ ಕಮ್ಮಿ ಇದೆಲ್ಲ. ನನ್ನ ಪ್ರಕಾರ ಇಲ್ಲಿ 400 ಆಗುತ್ತೆ. ಅಲ್ಲಿ ನಿಂತಿದ್ದಾರಲ್ಲ ಅಲ್ಲಿಗೆ 400 ಅನ್ಕೋ, ಪರವಾಗಿಲ್ಲ. ಒಳ್ಳೆ ಹಿಂದೆ ನೋಡಬೇಡ್ರಿ. ನೋಡಿ ಫಸ್ಟ್ ಓಡ್ತಿದ್ದ ಹುಡುಗ ಎಷ್ಟು ಯಾವ ರೇಂಜಿಗೆ ಬಂದ ಅಂತ ಹೇಳಿ ಪ್ರತಿ ಸಲನೂ ಹೇಳ್ತೀನಿ ನಾನು ಎಲ್ಲ ವಿಡಿಯೋದಲ್ಲಿ. ಫಸ್ಟಲ್ಲಿ ಓಡಬೇಡಿ. ನೋಡಿ ಅವ್ರು 3rd ನಿಂತೇ ಬಿಟ್ಟ. ನೋಡಿ 2 ರೌಂಡು ನೀರು ಕೊಟ್ಟಿರೋ ಹುಡುಗ 3ನೇ ರೌಂಡಲ್ಲಿ ಅವ್ನ ಪರಿಸ್ಥಿತಿ ಏನಾಯ್ತು ಅಂತೇಳಿ ನೋಡಿ. ಎಲ್ಲೋ ಇದ್ದವರು ಎಲ್ಲೋ ಬರ್ತಾರೆ, ಇದೇ ಆಟ. ಸೊ ನೋಡಿ ಆ ಬ್ಲೂ ಶರ್ಟಲ್ಲಿ ಫಸ್ಟಲ್ಲಿ ಓಡ್ತಿದ್ದವನಲ್ಲ ತುಂಬ ದೂರ ಇದ್ದ. ನೋಡಿ ಟಾಪ್ 10 ಫಸ್ಟಲ್ಲಿ ನೀಡ್ ಕೊಡ್ತಿದ್ದಾನೆ. ನೋಡಿ ಈಗ 3 ರೌಂಡ್ ಕಂಪ್ಲೀಟ್ ಆಯಿತು. ಈಗ 4ನೇ ಸ್ಟಾರ್ಟು. ಟೋಟಲ್ 5 ರೌಂಡ್ ಅಲ್ಲಿ ಕ್ಲೋಸ್ ಆಗುತ್ತೆ, ಅಲ್ಲಿ ಬಂದು ಕ್ಲೋಸ್ ಆಗುತ್ತೆ. 5ನೇ ರೌಂಡ್ ಈ ರೌಂಡ್ ಕಂಪ್ಲೀಟ್ ಮಾಡಿಬಿಟ್ಟು ಇನ್ನೊಂದು ರೌಂಡ್ ಕಂಪ್ಲೀಟ್ ಮಾಡಬೇಕು. ಸ್ಟಾರ್ಟ್ ಆಯ್ತು. ಸ್ಟಾರ್ಟ್ ಆಯ್ತು. ನೋಡಿ ನೀವು 1 ರೌಂಡ್ ನೀಡಿದಲ್ಲ ಹುಡುಗ ಎಲ್ಲಿದ್ದಾನೆ ಗೊತ್ತಾ? ಸೊ ಇಲ್ಲಿ ಓಡ್ತಿದ್ದ ನೋಡಿ. ನೆಕ್ಸ್ಟ್ ಇದರಲ್ಲ ಒಂದು ವೀಡಿಯೋ ಮಾಡ್ಕೊಡೋದು. ನೆಕ್ಸ್ಟ್ ಐಫೋನ್ಗಿನ ಅದರೆಲ್ಲ ಚೆನ್ನಾಗಿ ಬರುತ್ತೆ ನೋಡಿ. 4 ರೌಂಡು ಕಂಪ್ಲೀಟ್ ಆಯಿತು. ಸೊ 4 ರೌಂಡ್ ಕಂಪ್ಲೀಟ್ ಆಯಿತು. 3 ನಿಮಿಷ 40 ಸೆಕೆಂಡು. ನೋಡಿ ಇದು ಈ ಥರ ಎನರ್ಜಿ ಸೇವ್ ಮಾಡ್ಕೋಬೇಕು. ನೋಡಿ ಎಲ್ಲಿಂದ ಎಲ್ಲಿ ಕವರ್ ಮಾಡ್ದ ಹುಡುಗ. ಸೊ ನೋಡಿ ನೋಡ್ತಾ ಇರ್ಬೋದು ಲಾಂಗ್ ಸ್ಟೆಪ್ ಎಷ್ಟು ಚೆನ್ನಾಗಿ ತೊಗೊತಿದ್ದಾನೆ ನೋಡಿ. ಇಲ್ಲ ಇದು ಸಾರಿ, ಇದು 4ನೇ ರೌಂಡ್ ಸ್ಟಾರ್ಟು. ಇದು 4ನೇ ರೌಂಡ್ ಸ್ಟಾರ್ಟ್ ಆಗಿದೆ ಈಗ. ಇದು ಲಾಸ್ಟ್ ರೌಂಡ್ ಅಲ್ಲ, ಇನ್ನೊಂದಿದೆ. ನೋಡಿ ಚೆನ್ನಾಗಿ ಕವರ್ ಮಾಡಿದ್ರು. ಒಳ್ಳೆ ಇದರಲ್ಲಿ ಓಡ್ತಿದ್ದಾರೆ. ವೈಟು ಒಳ್ಳೆ ಲೆನ್ಸ್ ಸ್ಟೆಪ್ಪಲ್ಲಿ ಬರ್ತಿದ್ದಾನೆ ನೋಡಿ. ಆ ಹುಡುಗ ಏನು 2 ರೌಂಡಲ್ಲಿ ನೀರು ಕೊಟ್ಟಿದ್ದ ಆ ಹುಡುಗ ಕಾಣ್ತಾನೆ ಇಲ್ಲ ಎಲ್ಲಿದ್ದಾನೆ ಅಂತೇಳಿ. ಇಲ್ಲಿ ಬರ್ತಿದ್ದಾನೆ, ತುಂಬ ದೂರದಲ್ಲಿದ್ದಾನೆ. ಇಲ್ಲಿದ್ದಾನೆ ನೋಡಿ. ನೋಡಿ ಚೆನ್ನಾಗಿ ಓಡ್ತಿದ್ದಾರೆ. ಇಲ್ಲ ಲಾಸ್ಟ್ ರೌಂಡ್ ಅಲ್ಲ. ಲಾಸ್ಟ್ ರೌಂಡು ಆಯ್ತು. ಲಾಸ್ಟ್ ಆಯಿತು. ಇದೆ ಲಾಸ್ಟ್ ರೌಂಡು. ಸಾರಿ 5 ರೌಂಡ್ ಓಡಬೇಕು. ಸೊ ಇದು ಲಾಸ್ಟ್ ರೌಂಡು ನೋಡಿ. ಲಾಸ್ಟ್ ರೌಂಡ್ ಇದು. ಲಾಸ್ಟ್ ರೌಂಡ್ ಇವ್ರ ಹತ್ರ ಅಲ್ಲೇ ಸಮಯ ಬಂದುಬಿಟ್ಟು 4:40. ಇಲ್ಲ ಗುರು, ಇಲ್ಲಿ ಮಜಾಲ್ಸ್ ಇದಾಗುತ್ತೆ.
ನೋಡಿ ಹಿಂದೆ ಬರೋ ಈ ಥರ ಎಳೆದು ಬಿಡ್ತಾರೆ. ಸೊ ಲಾಸ್ಟ್ ರೌಂಡ್ ಇದು 4 ರೌಂಡ್ ಕಂಪ್ಲೀಟ್ ಆಗಿಬಿಟ್ಟು ಲಾಸ್ಟ್ ರೌಂಡು ಇಲ್ಲಿ ಕ್ಲೋಸ್ ಮಾಡಬೇಕು. ಸೊ ಇಲ್ಲಿ ಕ್ಲೋಸ್ ಮಾಡಬೇಕು. ಹಾಂ ಓಡ್ತಾರೆ, ಇಲ್ಲ ಬರೋಂಗಿಲ್ಲ, 10 ಸೆಕೆಂಡ್ ಎಕ್ಸ್ಟ್ರಾ ಕೊಡಲೇಬೇಕು. ಈಗ ಹುಡುಗರೆಲ್ಲ ಅಷ್ಟು ಹೇಳ್ಕೊಳೋ ರೀತಿ ಏನು ಓಡ್ತಾ ಇಲ್ಲ ನೋಡಿ. ಈ ಗ್ರೂಪ್ ಪೂರ್ತಿ ನನ್ನ ಪ್ರಕಾರ ಸೆಲೆಕ್ಷನ್ ಆಗುತ್ತೆ, ಆರಾಮ ತಗೊಂತಾರೆ. ನಡಿ ಅಳಿಯ ನೋಡಿ, ಹುಡುಗನ ಮುಗ್ದಲ್ಲಿ ತುಂಬ ಖುಷಿ ಇದೆ. ಈ ಥರ ಪ್ರಾಕ್ಟೀಸ್ ಮಾಡಿ ನೋಡಿ ಯಾವ ರೀತಿ ಹೊಡಿತಿದ್ದಾರೆ. ಅಲ್ಲ ಆಗಲಿ, ಅದು ಸಂಬಂಧ ಇಲ್ಲ, ತಗೊಂತಾರೆ ಇವರು. ಅಲ್ಲಿ ಗುಡ್ ಸ್ಟಾರ್ಟ್ ಆಗಿದೆ, ಸಾರಿ ಎಕ್ಸಲೆಂಟ್ ಆಫ್ ಆಯಿತು. ಗ್ರೂಪ್ 1 ಮುಗೀತು, ಗ್ರೂಪ್ 2 ಸಾರಿ ಗ್ರೂಪ್ 1 ಚೇಂಜ್ ಮಾಡಿದ್ರು ಫ್ಲ್ಯಾಗು. ಸೊ ಜನಕ್ಕೆ ಕನ್ಫ್ಯೂಸ್ ಆಗಿಬಿಡುತ್ತೆ. ನೋಡ್ತಾ ಇರ್ಬೋದು 5:38 ನನ್ನ ಪ್ರಕಾರ ಎಕ್ಸಲೆಂಟಿಗೆ ತಗೊಂತಾರೆ ಸ್ವಲ್ಪ ಜನನ ನೋಡಿ. ಒಬ್ಬನೇ ಎಕ್ಸಲೆಂಟ್ ತೊಗೊಂಡ್ರು. ಓ ಸಾರಿ, ಒಬ್ಬನ್ನೇ ಸೆಲೆಕ್ಟ್ ಮಾಡಿದ್ದು ಅಲ್ಲ, 3 ಜನ ಟೋಟಲ್ ಸೆಲೆಕ್ಷನ್ ಆಗಿದ್ದು. ಇನ್ನು ಉಳಿದವ್ರನ್ನೆಲ್ಲ ತೆಗೆದ್ರು, ಯಾಕಂದರೆ ಟೈಮ್ ಪ್ರಕಾರನೇ ಹಿಡಿದ್ರು. 5:45 ಬಂದವ್ರನ್ನ ಹಿಡಿದ್ರು. ಸೊ ನೋಡ್ತಾ ಇರ್ಬೋದು ಗ್ರೂಪ್ 2 ಅಲ್ಲಿ 1 2 3 4 5 ಜನ ಗ್ರೂಪ್ 2 ಅಲ್ಲಿ ತಗೊಂಡಿದ್ದಾರೆ. ಕೇವಲ 5 ಜನ ಎಕ್ಸಲೆಂಟ್ ಅಲ್ಲ, ಏನು ಟೈಮಿಂಗ್ ಇದೆ ಅದೇ ಟೈಮಿಂಗ್ಗೆ 5 ಜನ ತೊಗೊಂಡಿದ್ದಾರೆ. ಸೆಕೆಂಡ್ ಗ್ರೂಪಿಗೆ ತೊಗೊಂಡಿದ್ದಾರೆ. ಸೊ ಫ್ಲಾಗ್ ಚೇಂಜ್ ಆಯಿತು, ಮೊದಲು ರೆಡ್ ಇತ್ತು, ಅದಾದ ನಂತರ ಬ್ಲೂ ಆಯಿತು. ಇಂಥ ಪರಿಸ್ಥಿತಿ ಇದೆ, ದಯವಿಟ್ಟು ಓಡೋಕ್ಕೆ ಪ್ರಯತ್ನ ಮಾಡಿ. ಏನು ಟೈಮಿಂಗ್ ಇದೆ ಅದೇ ಟೈಮಿಂಗ್ ಕೊಡ್ತಿದ್ದಾರೆ. ಇದನ್ನ ತಲೆಯಲ್ಲಿ 10 ಸೆಕೆಂಡ್ 5 ಸೆಕೆಂಡಿಂದ ಇಲ್ಲ, ಏನು ಟೈಮಿಂಗು ಅದೇ ಟೈಮಿಂಗ್ ಮೇಂಟೈನ್ ಮಾಡ್ತಿದ್ದಾರೆ. ಓಡೋರು ಓಡ್ತೀರಾ, ಬೆಸ್ಟ್ ಆಫ್ ಲಕ್.